A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಮಾಜಿ ಸೈನಿಕನ ಹೋರಾಟಕ್ಕೆ ಸಾಥ್ ಕೊಟ್ಟ ಕೆ ಸತೀಶ್ ಕುಮಾರ್ 14ನೇ ದಿನಕ್ಕೆ ಕಾಲಿಟ್ಟ ಮಾಜಿ ಸೈನಿಕನ ನ್ಯಾಯಕ್ಕಾಗಿ ಹೋರಾಟ. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ರಾಯಪಲ್ಲಿ ಗ್ರಾಮದವರಾದ ಶಿವಾನಂದ ರೆಡ್ಡಿ ಸುಮಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಗಡಿ ಭಾಗದಲ್ಲಿ ನಡೆದ ಅಪಘಾತದಲ್ಲಿ ಅಂಗವಿಕಲರಾಗಿದ್ದು ಕಾಲಿಗೆ ತೀವ್ರ ಪೆಟ್ಟಾಗಿ ಸೇನೆಯಿಂದ ಕಡ್ಡಾಯ ನಿವೃತ್ತಿ ಪಡೆದ ಮಾಜಿ ಯೋಧ. ಈತ ಕಾಲಿಗೆ ಪೆಟ್ಟು ತಿಂದು ನಿವೃತ್ತಿಯಾದ ಹಿನ್ನೆಲೆಯಲ್ಲಿ ಸೇನೆಯಿಂದಲೇ ಜಮೀನು ಮಂಜೂರು ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ. ಹಾಗೆ ಸೂಚಿಸಿ 2.5 ದಶಕವೇ ಕಳೆದರೂ ಈತನಿಗೆ ಸರ್ಕಾರದಿಂದ ಸಿಗಬೇಕಾದ ಜಮೀನು ಸಿಕ್ಕಿಲ್ಲ. ಇದು ನಮ್ಮ ದೇಶದಲ್ಲಿ ಮಾಜಿ ಯೋಧನೊಬ್ಬನಿಗೆ ನಮ್ಮ ಆಡಳಿತ ನೀಡಿದ ಗೌರವ. ಆದರೆ ತನಗೆ ಸರ್ಕಾರದಿಂದ ಸಿಗಬೇಕಾದ ಜಮೀನಿಗಾಗಿ ಕಳೆದ 26 ವರ್ಷಗಳಿಂದ ಹೋರಾಟ ನಡೆಸಿದ್ದು ಮುಖ್ಯಮಂತ್ರಿ, ಸಚಿವರು, ಜಿಲ್ಲಾಧಿಕಾರಿಗಳು, ಸ್ಥಳೀಯ ಅಧಿಕಾರಿಗಳ ಗಮನಕ್ಕೂ ತಂದಿದ್ರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಇದರಿಂದ ಬೇಸತ್ತ ಮಾಜಿ ಸೈನಿಕ ತಾಲೂಕು ಕಚೇರಿ ಮುಂಭಾಗ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿದ್ದು ಹೋರಾಟ 14ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ಯುವ ಬಿಜೆಪಿ ಮೋರ್ಚಾ ಕೋಲಾರ ಜಿಲ್ಲಾ ಉಪಾಧ್ಯಕ್ಷ ಕೆ ಸತೀಶ್ ಕುಮಾರ್ ಹಾಗೂ ಅವರ ತಂಡ ಮಾಜಿ ಸೈನಿಕನ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಸಾಥ್ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಕೆ ಸತೀಶ್ ಕುಮಾರ್, ಸುಮಾರು 14 ದಿನಗಳಿಂದ ತಾಲೂಕು ಕಚೇರಿ ಮುಂಭಾಗ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಜಮೀನಿಗಾಗಿ ಹೋರಾಟ ಮಾಡುತ್ತಿದ್ದರು. ಸರ್ಕಾರ, ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ ಅವರ ಹೋರಾಟಕ್ಕೆ ಸ್ಪಂದಿಸದೆ ಕ್ಯಾರೆ ಎನ್ನದೇ ಇರುವುದು ಬೇಸರದ ಸಂಗತಿ. ಕಂದಾಯ ಇಲಾಖೆ ಅಧಿಕಾರಿಗಳು 10 ಲಕ್ಷ ರೂಪಾಯಿ ಜಮೀನು ಕೊಡಿಸಲು ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ರು. ಈ ವೇಳೆ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಅವರು ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಳಿಗೆ ಲಂಚಕೋರರನ್ನ ಹಿಡಿದುಕೊಟ್ಟಿದ್ದು ಅದೇ ಮನಸ್ಸಿನಲ್ಲಿ ಇಟ್ಕೊಂಡು ಅಧಿಕಾರಿಗಳು ಅವರಿಗೆ ಜಮೀನು ನೀಡದೇ ಸತಾಯಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ ಅಂತೀವಿ. ಎಲ್ಲರಿಗೂ ಯಾಕೆ ನಮಸ್ಕಾರ ಅಂತೇಳಿ ನಾವು ಹೇಳ್ತೀವಿ ಅಂತಂದರೆ ಅದೊಂದು ನಮ್ಮ ಸಂಪ್ರದಾಯ. ಆದರೆ ಈ ದಿನ ನಮ್ಮ ಭಾರತೀಯ ಯೋಧರು ಅವರ ಮಕ್ಕಳ ಮರಿನ, ಹೆಂಡ್ತಿರನ್ನ, ಸಂಸಾರನ, ತಂದೆ ತಾಯಿನ, ಅಣ್ಣ ತಮ್ಮಂದ್ರನ್ನ ಎಲ್ಲರೂ ಬಿಟ್ಟು ದೇಶ ಸೇವೆ, ಜಾತಿ ಧರ್ಮ ಏನು ನೋಡ್ದಿರ, ಯಾವ ರಾಜ್ಯ ಅನ್ನೋದು ನೋಡ್ದಿರ ನಮ್ಮ ದೇಶಕ್ಕೆ ಹೋಗಿ ಕಾವಲು ಕಾಯ್ತಾರೆ. ಯಾರಿಗೋಸ್ಕರ? ನಮಗೋಸ್ಕರ. ನೀನು ಯಾವ ಜಾತಿ, ನೀನು ಯಾವ ಧರ್ಮ, ನೀನು ಯಾವ ಊರು, ನೀನು ಯಾವ ತಾಲೂಕು, ಏನೂ ಅವ್ರಿಗೆ ಗೊತ್ತೇ ಇಲ್ಲ. ಈ ಥರ ಹೋಗಿ ಅವರ ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ರೂ ಸಹ ನಮ್ಮ ದೇಶ ಸೇವೆ ಮಾಡೋದಕ್ಕೆ ನಮ್ಗಳಿಗೋಸ್ಕರ ಹೋಗಿ ಅವರು ಒಂದು ಸೇವೆ ಮಾಡಬೇಕಾದ್ರೆ ಆ ಸೇವೆಯಲ್ಲಿ ಆ ದೇವರ ಆಶೀರ್ವಾದ ಇದ್ದು ಆಕಸ್ಮಿಕವಾಗಿ ಪ್ರಾಣಾಪಾಯದಿಂದ ಒಡೆದು ಬಂದರೆ ಹೆಚ್ಚು. ಆದರೆ ಈ ದಿನ ನಮ್ಮ ಶಿವಾನಂದ ರೆಡ್ಡಿ ಅಣ್ಣವರು ಕಾರ್ಗಿಲ್ ಯುದ್ಧದಲ್ಲಿ, ಪಾಕಿಸ್ತಾನದ ಯುದ್ಧ ನಡೀತಿರ್ಬೇಕಾದ್ರೆ ಆ ಒಂದು ಕಾರ್ಗಿಲ್ ಯುದ್ಧದಲ್ಲಿ ಅವರೊಂದು ಕಾಲನ್ನ ಚಿಂದಿ ಚಿತ್ರಾನ್ನ ಆಗುತ್ತಂತೆ. ಅವರ ಒಂದು ಕಾಲಿನ ಮಾಂಸ ಚಿಂದಿ ಚಿತ್ರಾನ್ನ ಆಗಿರುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಅವರು ಹೋರಾಟ ಮಾಡಿ ನಮ್ಮ ದೇಶಕ್ಕಾಗಿ, ನಮ್ಮ ಭಾರತ ಮಾತೆಗಾಗಿ, ನಮಗೋಸ್ಕರ ಈ ಒಂದು ಸೈನ್ಯದ ಒಂದು ಕರ್ತವ್ಯವನ್ನು ನಿಭಾಯಿಸಿ ಬಂದು ನಾನೊಂದು ವ್ಯವಸಾಯ ಮಾಡೋದಕ್ಕೆ ನನಗೊಂದು ಭೂಮಿ ಕೊಡಿ ಅಂತಂದರೆ ನಮಗೆ ಭೂಮಿ ಕೊಡೋದಕ್ಕೆ ನಮ್ಮ ಹತ್ರ ಜಾಗ ಇಲ್ಲ ಅಂತೇಳಿ ಅಧಿಕಾರಿಗಳು ಒಂದು ಉತ್ತರ ಕೊಡ್ತಾ ಇದ್ದಾರೆ. ಅಂತಂದರೆ ಭೂಮಿ ಕೊಡೋದಕ್ಕೆ ನಮ್ಮಲ್ಲಿ ಒಂದು ಚಿಂತಾಮಣಿ ತಾಲೂಕಲ್ಲಿ ಒಂದು 4 ಎಕರೆ ಭೂಮಿ ಮಂಜೂರು ಮಾಡೋದಕ್ಕೆ ಭೂಮಿ ಇಲ್ಲ ಅಂತಾರೆ ಅಂತಂದರೆ ಇವತ್ತು ನಮ್ಮ ದೇಶದ ಸಂವಿಧಾನ, ಇವತ್ತು ನಮ್ಮ ದೇಶದ ಅಧಿಕಾರಿಗಳು ಯಾವ ದಾರಿ ಹಿಡಿತಾ ಇದ್ದಾರೆ ಅನ್ನೋದು ನಾವು ಯೋಚನೆ ಮಾಡಬೇಕು. ಈ ನಮಸ್ಕಾರ ಅನ್ನೋ ವಿಷಯನ ನಾನು ಯಾಕೆ ಹೇಳ್ತಿಲ್ಲ ಅಂತಂದರೆ ಈ ಒಂದು ವಿಷಯದಲ್ಲಿ ನಾನು ಹೇಳೋದಿಲ್ಲ. ಇವತ್ತು ದೇಶಕ್ಕಾಗಿ ದುಡಿದು, ದೇಶಕ್ಕಾಗಿ ಸೇವೆ ಮಾಡಿ ಇಲ್ಲಿ ತಾಲೂಕು ಕಚೇರಿಯಲ್ಲಿ ನಿರಂತರವಾಗಿ ಇವತ್ತು 14ನೇ ದಿನಕ್ಕೆ ಕಾಲಿಟ್ಟಿದೆ. ಈ 14 ದಿನಗಳಾದರೂ ಸಹ ನಮ್ಮ ಚಿಂತಾಮಣಿಯಲ್ಲಿರೋ ತಾಲೂಕಿನ ಜನತೆ ಯಾವುದೇ ಕಾರಣಕ್ಕೂ ತಾಲೂಕು ಕಚೇರಿ ಒಳಗೆ ಎಂಟ್ರಿ ಹಾಕೂಡ್ದು. ಈ ನಮ್ಮ ಶಿವಾನಂದ ರೆಡ್ಡಿ ನಮ್ಮ ಮಾಜಿ ಸೈನಿಕರಿಗೆ ಈ ಒಂದು ಭೂಮಿ ಮಂಜೂರು ಆಗೋವರೆಗೂ ನಿಮ್ಮ ಯಾವುದೇ ಕೆಲಸಗಳಿಗೂ ನೀವು ತಾಲೂಕು ಕಚೇರಿ ಒಳಗೆ ನೀವು ಎಂಟ್ರಿ ಹಾಕೂಡ್ದು. ಈ ತಾಲೂಕು ಕಚೇರಿ ಹತ್ರ ಬಂದು ಶಿವಾನಂದ ರೆಡ್ಡಿ ಅಣ್ಣವ್ರಿಗೆ, ನಮ್ಮ ಮಾಜಿ ಸೈನಿಕರಿಗೆ ನಿಮ್ಮ ಬೆಂಬಲ ಕೊಡಬೇಕು ಅಂತೇಳಿ ನಾನು ಈ ಒಂದು ಸಮಯದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಶಿವಾನಂದ ರೆಡ್ಡಿ ಅಣ್ಣವ್ರನ್ನ ನಾನು ಒಂದು ವಿಷಯ ನಾನು ಕೇಳಿದೆ, ಅಣ್ಣ ಆಲ್ಮೋಸ್ಟ್ ಎಲ್ಲ ಸೈನಿಕರಿಗೂ ಒಂದಷ್ಟು ಜಮೀನು ಸ್ಯಾಂಕ್ಷನ್ ಮಾಡ್ಕೊಂಡು ಬರ್ತಿದಾರಲ್ಲ, ನಿಮ್ಗೆ ಯಾಕೆ ಮಾಡಿಲ್ಲ ಅಂತ. ಅವ್ರು ಹೇಳ್ತಾರೆ, ಅಣ್ಣ ನನ್ನ 10 ಲಕ್ಷ ರೂಪಾಯಿ ನನ್ನ ಲಂಚ ಕೇಳಿದ್ರು, 10 ಲಕ್ಷ ರೂಪಾಯಿ ನನ್ನ ಲಂಚ ಕೇಳಿದ್ರು. ಆ ಲಂಚ ನಾನು ಕೊಡುವಂಥ ಸಮಯದಲ್ಲಿ ನಾನು ಈ ಒಂದು ಅಧಿಕಾರಿಗೆ ನಾನು ಇನ್ಫಾರ್ಮೇಷನ್ ಕೊಟ್ಟು
ಅವ್ರು ಕೊಡುವಂಥ ಸಮಯದಲ್ಲಿ 1 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಒಂದು ಟೈಮಲ್ಲಿ ಕೊಡಬೇಕು ಅಂತ ಕೇಳಿದಾಗ ನಾನು 1 ಲಕ್ಷ ರೂಪಾಯಿ ಕೊಡುವಂಥ ಸಮಯದಲ್ಲಿ ಈ ಒಂದು ಸರ್ವೇಯರು, ಗ್ರಾಮ ಸಹಾಯಕ, ಒಬ್ಬ ರೈತ ಮುಖಂಡ ಈ ಲಂಚನ ಕೇಳಿರುವಂಥವ್ರು ಇವರು ಒಂದು ಬಲೆಗೆ ಬೀಳ್ತಾರೆ. ಆವತ್ತೇ ನಾನೇನಾದರೂ 10 ಲಕ್ಷ ರೂಪಾಯಿ ಲಂಚ ಕೊಟ್ಟಿದ್ರೆ ಇವತ್ತು ನನಗೆ ಯಾವತ್ತೂ 4 ಎಕರೆ ಜಮೀನು ಬರ್ತಿತ್ತಣ್ಣ. ಆದರೆ ಆ ಒಂದು ಲಂಚ ಕೊಡೋದಕ್ಕೆ ನಾನು ಅಂತ ಇಂಥ ಸಾಮಾನ್ಯ ವ್ಯಕ್ತಿ ಎಲ್ಲ, ನಾನು ದೇಶ ಕಾದಂಥ ನಾನು ಯೋಧ. ನಾನು ಒಬ್ಬ ಯೋಧನಾಗಿ ಲಂಚ ನಾನು ಕೊಡೋದು ಸರಿನಾ, ಲಂಚ ನಾನು ತೊಗೊಳೋದು ಸರಿನಾ? ನನ್ನ ಮನಸ್ಸು ಒಪ್ಪಲಿಲ್ಲ ಲಂಚ ಕೊಡೋದಕ್ಕೆ. ನಾನು ಲಂಚ ಕೊಡಲ್ಲ, ಕೊಡುವಂಥವ್ರು ನಾನು ಸುಮ್ಮನೆ ಬಿಡೋದಿಲ್ಲ ಅಂತೇಳಿ ಅವತ್ತು ನಾನು ಹೋರಾಟ ಮಾಡಿದ್ದಕ್ಕೆ ಇವತ್ತಿನ ದಿನ ಎಷ್ಟು ಬಾರಿ ನಾನು ಉಪವಾಸ ಸತ್ಯಾಗ್ರಹ ಕೂತರೂ ಸಹ ನನಗೆ ಈ ಅಧಿಕಾರಿಗಳು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಮೇಲೆ ಕುತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ, ನನಗೆ ಭೂಮಿ ಕೊಡ್ತಾ ಇಲ್ಲ ಅಂತೇಳಿ ಹೇಳ್ತಾರೆ ಅಂತಂದರೆ ಎಂಥ ವಿಪರ್ಯಾಸ. ನಮ್ಮ ಭಾರತ ದೇಶದಲ್ಲಿ, ನಮ್ಮ ಸಂವಿಧಾನದಲ್ಲಿ 1969 ಕಾಯ್ದೆಯ ಪ್ರಕಾರ ಮಾಜಿ ಸೈನಿಕರಿಗೆ ಭೂಮಿ ಮಂಜೂರು ಮಾಡಬೇಕು ಅಂತೇಳಿ 10% ಭೂಮಿಯಲ್ಲಿರುವಂಥದ್ರಲ್ಲಿ 10% ಅಷ್ಟು ಭೂಮಿನ ಮಾಜಿ ಸೈನಿಕರಿಗೆ ಕೊಡಬೇಕು ಅಂತೇಳಿ ಆದೇಶ ಇದೆ. ಈ ಆದೇಶ ಇದ್ರೂ ಸಹ ನೀವು ಇವತ್ತು ಶಿವಾನಂದ ರೆಡ್ಡಿ ಅವರನ್ನ ಉಪವಾಸ ಸತ್ಯಾಗ್ರಹದಲ್ಲಿ ನಿರಂತರವಾಗಿ ನೀವು ಕೂರ್ಲಿ ಅಂತೇಳಿ ಬಿಟ್ಟಿದ್ರ ಅಂತಂದ್ರೆ ನಿಮ್ಮ ಆಲೋಚನೆ ಏನಾಗಿದೆ? ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಅವರು ಉಪವಾಸ ಸತ್ಯಾಗ್ರಹದಲ್ಲಿ ಕೂತು ಸಾಯ್ಲಿ ಅಂತನಾ, ಸತ್ತೋಗ್ಲಿ ಅಂತನಾ? ಈ ನಾವೆಲ್ಲ ಇವತ್ತು ಉಸಿರಾಡ್ತಾ ಇದ್ದೀವಿ, ನಮಗೆಲ್ಲ ಉಸಿರು ಕೊಟ್ಟಂತಹ ವ್ಯಕ್ತಿ ಸಾಯ್ಲಿ ಅಂತೇಳಿ ನೀವೆಲ್ಲ ಕಾಯ್ತಿದ್ದೀರಾ? ಈ ಕೂಡಲೇ ಈಗಾಗಲೇ ಎಲ್ಲ ಸಂಘದ ಪರಿವಾರದವರು, ಎಲ್ಲ ರಾಜಕೀಯ ಮುಖಂಡರು ಇಲ್ಲಿ ಬಂದು ಅವ್ರಿಗೆ ಒಂದು ಬೆಂಬಲನ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಲ್ಲಿ ನಾವು ಕೂಡ ಇವತ್ತು ನಾವು ಬೆಂಬಲ ವ್ಯಕ್ತಪಡಿಸೋದಕ್ಕೆ ನಾವು ಬಂದಿದ್ದೀವಿ. ಯಾವುದೇ ಕಾರಣಕ್ಕೂ ಇವತ್ತು ನಾವು ಮಾತಾಡ್ಬಿಟ್ಟು ನಾವು ಹೊಟ್ಟೋಗ್ತೀವಿ ಅಂತೇಳಿ ನೀವು ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ತಿಳ್ಕೊಬೇಡಿ. ನಿಮ್ಮ ಬಂಡವಾಳ ಆಚೆಗೆ ಎಳಿತೀವಿ. ಇವತ್ತು ಯಾರು ಈ ಅಧಿಕಾರಿಗಳು ನಮಗೆ ಭೂಮಿ ಮಂಜೂರು ಮಾಡೋದಕ್ಕೆ ನಮ್ಮಲ್ಲಿ ಜಮೀನಿಲ್ಲ ಅಂತೇಳಿ ಯಾರು ನೀವು ಹೇಳ್ತಾ ಇದ್ದೀರಾ, ಈ ಒಂದು 2 ವರ್ಷ 3 ವರ್ಷಗಳಿಂದ ನೀವು ಯಾರಿಗೆ ಭೂಮಿ ಮಂಜೂರು ಮಾಡಿದ್ದೀರಾ, ಅವರು ಯಾವ ವೃತ್ತಿಗಳಲ್ಲಿದ್ದಾರೆ, ಅವರು ಎಲ್ಲಿಂದ ಬಂದಿದ್ದಾರೆ, ನೀವು ಅವ್ರ ಹತ್ರ ಎಷ್ಟು ಲಂಚ ತೊಗೊಂಡು ಮಾಡಿದಿರ ಅನ್ನೋದನ್ನ ನಾವು ಆಚೆಗೆ ಎಳಿತೀವಿ. ನಿಮ್ಮ ಬಂಡವಾಳನ ಎಳಿತೀವಿ. ನಿಮ್ಮ ಅಧಿಕಾರಿಗಳಿಗೆ ಈ ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಕೊಡಬೇಕು ಅದನ್ನು ಕೊಡಿಸೋಂಥ ಕೆಲಸ ನಾವು ಕೈಗೆತ್ಕೊಳ್ತೀವಿ. ಈ ಕೂಡಲೇ ನೀವೇನಾದರೂ ಶಿವಾನಂದ ರೆಡ್ಡಿ ಅವರ ಉಪವಾಸ ಸತ್ಯಾಗ್ರಹನ ಕೈ ಬಿಡುವಂಥ ಕೆಲಸ ಮಾಡಲಿಲ್ಲ ಅಂತಂದರೆ ನಿಮ್ಮ ಬಂಡವಾಳನ ಆಚೆ ಎಳೆಯುವಂಥ ಕೆಲಸ ನಾವು ಮಾಡ್ತೀವಿ. ಎಷ್ಟು ವರ್ಷಗಳಿಂದ ನೀವು ಅಧಿಕಾರಿಗಳು ಇಲ್ಲಿ ಟಿಕಾಣಿ ಹಾಕಿ ಕೂತಿದ್ದೀರಾ, ಇದರ ಪಟ್ಟಿ ಕೂಡ ನಾವು ಎಳಿತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ. ಮಾಧ್ಯಮದವ್ರಿಗೆ ಈ ಮೂಲಕ ನಾವು ತಿಳ್ಕೊಳ್ಳೋದು ಏನಂದರೆ, ಈ ಮಾಜಿ ಸೈನಿಕರಿಗೆ ಕೊಡ್ತಾ ಇರೋಂಥ ತೊಂದರೆಗಳನ್ನ ನೋಡಿ ನಾವು ಮುಳಬಾಗಿಲು ತಾಲೂಕಿಂದ ನಾವು ಪ್ಯಾರಾಮಿಲಿಟರಿ ಡಿವಿಷನ್ ಸೈನಿಕರ ಟ್ರಸ್ಟ್ ಅಧ್ಯಕ್ಷರು ನಾವು ಅಲ್ಲಿಂದ ಸತೀಶ್ ಅವರು ಬಂದಿದ್ದಕ್ಕೆ ಅವ್ರ ಜೊತೆಯಲ್ಲಿ ನಾವು ಬೆಂಬಲವಾಗಿ ನಮ್ಮ ಸೈನಿಕರಿಗೆ ಬಂದಿದ್ದೀವಿ. ಇಲ್ಲಿ ಏನಾಗಿದೆ ಅಂದರೆ, ಮಳೆ ಬಂದರೆ ಕೊಚ್ಕೊಂಡು ಹೋದರೆ ಸೈನಿಕರು ಬೇಕು, ಯುದ್ಧ ಆಗಬೇಕು ಅಂದರೆ ಸೈನಿಕರು ಬೇಕು, ಎಲ್ಲಾದರೂ ಸಾಯ್ತಾ ಇದ್ದರೆ ಸೈನಿಕರು ಬೇಕು, ಒಂದು ಹೆಲಿಕಾಪ್ಟರ್ ದುರಂತ ಸೈನಿಕರು ಬೇಕು, ಇದಾದರೆ ಯಾವುದೇ ಕಾರಣಕ್ಕೂ ಏನೇ ಒಂದು ದುರಸ್ಥಿತಿ ದೇಶದಲ್ಲಿ ಏನೇ ಒಂದು ಪರಿಸ್ಥಿತಿ ಹೆಚ್ಚು ಕಡಿಮೆ ಆದ ತಕ್ಷಣ ಸೈನಿಕರು ಬೇಕು. ಇವತ್ತು ಒಂದು ಸೈನಿಕ 25 ವರ್ಷದಿಂದ ಒದ್ದಾಡ್ತಾ ಇದ್ದಾನೆ ಒಂದು 4 ಎಕರೆ ಜಮೀನಿಗೆ. ಅವ್ರು ಲಂಚ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು, ಆ ಲಂಚ ಕೊಡಲಿಲ್ಲ, ಅವ್ರು ಹಿಡ್ಕೊಟ್ಬಿಟ್ರು ಅಂತ ಹೇಳ್ಬಿಟ್ಟು ಅವತ್ತಿಂದ ಇವ್ರಿಗೆ ಈ ಥರ ತೊಂದರೆ ಕೊಡ್ತಾರೆ. 14 ದಿವಸ ಆಯಿತು ಅವ್ರು ಸತ್ಯಾಗ್ರಹ ಕೂತ್ಕೊಂಡು ಅವ್ರಿಗೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ. ಇದೇ ಬಳ್ಳಾರಿ ಡಿಸ್ಟಿಕಲ್ಲಿ ಎಲ್ಲ ಸೈನಿಕರ ಪಟ್ಟಿ ಮಾಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಅಲ್ಲಿ ಕೊಟ್ಟಿರೋದೇನು, ಈ ಡಿಸ್ಟಿಕಲ್ಲಿ ಕೊಡ್ದಿರೋ ಇರೋದೇನು, ಕೋಲಾರ ಡಿಸ್ಟಿಕಲ್ಲಿ ಕೊಡ್ದಿರೋದೇನು, ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಕೊಡ್ದಿರೋದೇನು, ಬಳ್ಳಾರಿ ಡಿಸ್ಟಿಕಲ್ಲಿ ಮಂಡ್ಯ ಡಿಸ್ಟಿಕಲ್ಲಿ ಯಾಕೆ ಕೊಡ್ತಾ ಇದ್ದಾರೆ? ಅಲ್ಲಿರೋ ಅಧಿಕಾರಿಗಳಿಗೆ ಬೇರೆ ರೂಲ್ಸು, ಇಲ್ಲಿರೋ ಅಧಿಕಾರಿಗಳಿಗೆ ಬೇರೆ ರೂಲ್ಸಾ? ಇಲ್ಲಿ ಯಾಕೆ ನಾವು ಇವ್ರ ಮೇಲೆ ಕಾನೂನು ಕ್ರಮ ತಗೋಬಾರ್ದು? ಈ ರಾಜಕಾರಣಿಗಳು ಯಾಕೆ ಈ ಥರ ಸುಮ್ಮನೆ ಇದ್ದಾರೆ? ಯಾಕೆ ನಮ್ಮ ಮುಂದೆ ಮುಖ್ಯಮಂತ್ರಿಗಳು ಇವರೆಲ್ಲ ಸುಮ್ಮನೆ ಕೂತಿದ್ದಾರೆ, ಇದೆಲ್ಲ ನೋಡ್ತಾ ಇದ್ದಾರೆ. 14 ದಿವಸದಿಂದ ಇವರಿಷ್ಟು ಜನ ಹೋರಾಟ ಮಾಡ್ತಾರೆ. ಈ ಹೋರಾಟದಲ್ಲಿ ಇವ್ರದ್ದೇನು ಮುಖ್ಯಮಂತ್ರಿಗಳಿಗೆ ಯಾವುದೇ ಸಂದೇಶ ತಲುಪಿಲ್ವ ಇವ್ರಿಗೆ? ಇದಕ್ಕೆ ನಾವು ಬೆಂಬಲವಾಗಿ ಮುಳಬಾಗಿಲು ತಾಲೂಕಿಂದ ಬಂದಿದ್ದೀವಿ, ಕೋಲಾರ ಡಿಸ್ಟಿಕ್ಕಿಂದ ಬರ್ತಾ ಇದ್ದೀವಿ. ಇನ್ನು ಇವ್ರು ಬೆಂಬಲವಾಗಿ ನಿಂತ್ಕೊಳ್ತೀವಿ. ಇನ್ನು ಇದು ಮುಂದಿನ ದಿನಗಳಲ್ಲಿ ತುಂಬ ದೊಡ್ಡದಾಗಿ ಹೋರಾಟ ಆಗುತ್ತೆ. ಇದನ್ನು ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಜಿಲ್ಲಾಧಿಕಾರಿಗೆ, ನಮ್ಮ ಕೋಲಾರ ಜಿಲ್ಲಾಧಿಕಾರಿಗೆ, ನಮ್ಮ ದಂಡಾಧಿಕಾರಿಗಳಿಗೆ. ಇದು ಮುಂದೆ ಏನಾದರೂ ಪೂರ್ತಿ ಡಿಸ್ಟಿಕಲ್ಲಿರೋ ಸೈನಿಕರೆಲ್ಲ ಬಂದು ಕೂತ್ಕೊಂಡ್ರೆ ಇವ್ರಿಗೆ ಇಲ್ಲೇ ನಿಂತ್ಕೊಳ್ಳೋಕೆ ಕೂಡ ಜಾಗ ಸಿಗೋಲ್ಲ. ಆ ಥರ ನಿಂತ್ಕೊತೀವಿ. ಇವ್ರು ಭ್ರಷ್ಟಾಚಾರಗಳನ್ನೆಲ್ಲ ಆಚೆ ತೆಗಿತೀವಿ. ಅದಂತೂ ಓಪನ್ ಆಗಿ ಹೇಳ್ತಾ ಇದ್ದೀವಿ.
ಇವ್ರು ಭ್ರಷ್ಟಾಚಾರ ಗೊತ್ತಿಲ್ಲ ಅಂತೇನಿಲ್ಲ. ನಾವು ಸೈನಿಕರಾಗಿ ಒಂದು ಇದರಲ್ಲಿ ಕಾನೂನು ಕ್ರಮವಾಗಿ ನಿಂತ್ಕೊಂಡಿದ್ವಿ. ಸುಮ್ಮನೆ ಕಾನೂನು ಬಿಟ್ಟು ನಾವು ಕೂತಿದ್ವಿ, ಇವ್ರ ಥರ ನಾವು ಕಾನೂನು ಬಿಟ್ಟಿದ್ವಿ ಅಂದರೆ ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ. ತಿರುಗಿ ಆವತ್ತು ಇವ್ರು ನಮ್ಮ ಕಾನೂನನ್ನು ಇವರು ಏನು ಮಾಡೋಕ್ಕಾಗಲ್ಲ. ಇವ್ರು ಎಷ್ಟೇ ದೊಡ್ಡ ಕಾನೂನು ಇಟ್ಕೊಂಡು ಬಂದ್ರೆ ನಮ್ಮನ್ನು ಯಾವುದೇ ತಡೆಯೋಕ್ಕಾಗಲ್ಲ. ಸೈನಿಕರನ್ನ ತಡೆಯೋಕ್ಕಾಗೋದೇ ಇಲ್ಲ, ಅದಂತೂ ಕನ್ಫರ್ಮು. ಇಷ್ಟು ದಿನ ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದ ಬಾಧೆನ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಇದನ್ನು ಆದಷ್ಟು ಬೇಗ ಇವ್ರಿಗೆ ತಲುಪಿಸಿ ನೀವು. ಅವ್ರು ತಿಳ್ಕೊಂಡ್ರೆ ಒಳ್ಳೆಯದು, ತಿಳ್ಕೊಳ್ಳಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಹೋರಾಟ ದೊಡ್ಡದಾಗುತ್ತೆ. ನಮ್ಮ ಶಿವಾನಂದ ರೆಡ್ಡಿ ಅವ್ರಿಗೆ ಅವ್ರ ಅನುಕೂಲ ಆಗಲಿ, ಈ ಜಿಲ್ಲೆಯಲ್ಲಿರೋ ಆ ಮಾಜಿ ಸೈನಿಕರಿಗೆಲ್ಲ ಅನುಕೂಲ ಆಗಲಿ ಅಂತ ಹೇಳ್ತಾ ನಾವು ಎಲ್ಲರಿಗೂ ನಮಸ್ಕಾರ ಹೇಳ್ತೇವೆ.